ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KSY ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಸ್ಪೆಷಲ್ಲಾಗಿ ಟೇಸ್ಟಿಯಾಗಿ ಮಟನ್ ತಲೆ ಮಾಂಸನ ಯಾವ ರೀತಿ ಅಡುಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಇದಂತೂ ಬಿಸಿ ಬಿಸಿ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಮೊದಲು ನಾವು ಮಟನ್ ತಲೆ ಮಾಂಸನ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು. ಅದಾದಮೇಲೆ ಇವಾಗ ಫಸ್ಟ್ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ 1-2 ಚಕ್ಕೆ, 2 ಲವಂಗ, ಏಲಕ್ಕಿ 2 ಹಾಕ್ಕೊಂಡು ಅದಕ್ಕೆ ಒಂದು 10-12 ಸಾಂಬಾರು ಈರುಳ್ಳಿ ಇಲ್ಲ ಅಂದರೆ ಒಂದು 3 ನಾರ್ಮಲ್ ಈರುಳ್ಳಿನ ಹಾಕ್ಕೊಳ್ಳಿ. 10-12 ಬೆಳ್ಳುಳ್ಳಿ, ಹಾಗೆ ಒಂದು 4 ತುಂಡು ಶುಂಠಿ, ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಟೊಮೆಟೊ. ಅದನ್ನು ಫಸ್ಟ್ ರುಬ್ಕೋಬೇಕು. ತರಿಯಾಗಿ ರುಬ್ಕೊಂಡ್ಮೇಲೆ ಅದಕ್ಕೆ ಇವಾಗ ಮಸಾಲೆ ಹಾಕ್ತಾ ರುಬ್ಬಬೇಕು. 1 ಟೀ ಸ್ಪೂನ್ ಆಗುವಷ್ಟು ಮಟನ್ ಮಸಾಲ, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹುಡಿ, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿನ ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ಇದಕ್ಕೆ ಮಸಾಲ, ಬೇರೆ ಜಾಸ್ತಿ ಯಾವ ಮಸಾಲನೂ ಹಾಕೋದು ಬೇಕಾಗಿಲ್ಲ. ಇವಾಗ ಒಂದು ಕುಕ್ಕರ್ಗೆ 3 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆನ ತಗೊಳ್ಳಿ. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು, ಅದಾದಮೇಲೆ ಒಂದು 4-5 ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಮಟನ್ ತಲೆ ಮಾಂಸನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಹಾಕಬೇಕು. ಇವಾಗ ನಾವು ಮಸಾಲೆನ ಹಾಕ್ಕೊಂಡು, ಮಸಾಲೆ ನೀರೇನು ಆ್ಯಡ್ ಮಾಡ್ಕೋಬೇಡಿ. ಇವಾಗ ಫಸ್ಟು ಗಟ್ಟಿ ಮಸಾಲೆನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು 5 ನಿಮಿಷ ಹಾಗೇನೆ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇವಾಗ 1 ಲೋಟ ನೀರು ಹಾಕ್ಬಿಟ್ಟು ಮುಚ್ಚಿಬಿಟ್ಟು 7 ಅಥವಾ 8 ವಿಷಲ್ ಕೂಗಿಸ್ಕೋಬೇಕಾಗುತ್ತೆ. ಅಷ್ಟೊತ್ತಿಗೆ ಮಟನ್ ಬೆಂದಿರುತ್ತೆ. 7-8 ವಿಷಲ್ ಆದಮೇಲೆ ಇವಾಗ ತೆಗೆದು ನೋಡಿದಾಗ ಮಟನ್ ಬೆಂದು ಗ್ರೇವಿ ಬಂದಿರುತ್ತೆ ಚೆನ್ನಾಗಿ. ನಿಮಗೆ ಗ್ರೇವಿನ ದಪ್ಪ ಬೇಕು ಅನಿಸುತ್ತೆ ಮತ್ತೆ ಒಂದು 5 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೋಬೋದು, ಹಾಕಿಲ್ಲ ಅಂದರೂ ನಡೆಯುತ್ತೆ. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಮಟನ್ ತಲೆ ಮಾಂಸ ರೆಡಿ.